ಹೌದು, ಈ ಒಕ್ಕೂಟ ವ್ಯವಸ್ಥೆನಲ್ಲಿ ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆಗಳನ್ನ ರೂಪಿಸ್ಕೊತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 50-50 ಶೇರಿಂಗ್ ಇದೆ, 60-40 ಶೇರಿಂಗ್ ಇದೆ. ಈ ರೀತಿ ಯೋಜನೆಗಳನ್ನ ನಾವು ರೂಪಿಸ್ಕೊತೀವಿ. ರೂಪಿಸ್ಕೊಂಡ್ಮೇಲೆ ಅದಕ್ಕೆ ತಕ್ಕನಾಗಿ ನೀವು ನನಗೆ ಸಂಪನ್ಮೂಲವನ್ನು ಕೊಡಬೇಕಲ್ಲ. ನೀವು ಸಂಪನ್ಮೂಲನೆ ಕೊಡದಲನೆ ನಮ್ಮ ಹಣವನ್ನೆಲ್ಲ ನೀವು ತಡೆದಿಟ್ಕೊಂಡು ಇವತ್ತು JJM ಒಂದ್ರಲ್ಲೇ ನೀವೇ ತಂದದ್ದು. ಯಾರಿಗೆ ಉಪಯೋಗ ಮಾಡಕ್ ತಂದ್ರು JJM ತಂದ್ರಿ, ನಮ್ಮನ್ನು ಪಾಲ್ದಾರರು ಮಾಡ್ಕೊಂಡ್ರಿ. ಕರ್ನಾಟಕ ಸರ್ಕಾರನೇ ಮಾಡ್ಕೊಂಡು ಇವತ್ತು 33,000 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದ್ರೆ ನೀವು ಕೇವಲ 11,000 ಕೋಟಿ ಕೊಟ್ಟಿದ್ರಿ, ಇನ್ನೂ ದುಡ್ಡನ್ನೇ ಕೊಟ್ಟಿಲ್ಲ. ಮತ್ತೆ ಹೆಂಗೆ ಕರ್ನಾಟಕ ಸರ್ಕಾರ ನಡೆಸೋದು? ನಿಮ್ಗೇನು ಹಣಕಾಸಿನ ಇಕ್ಕಟ್ಟಿನಲ್ಲಿ ಈ ರಾಜ್ಯವನ್ನು ಶಿಕ್ಷಿ ಜನತೆಯಿಂದ ಒಂದ್ ನಿಮಿಷ ಇಲ್ಲ ಇಲ್ಲ ಆಮೇಲೆ ಮಾತಾಡಿ. ಇಲ್ಲ ಇಲ್ಲ ಮಾತಾಡಿ ಮುಗಿ ಮತ್ತೆ ಮಾತಾಡಕ್ಕೆ ಯಾಕೆ ಮಾತಾಡ್ಬೇಡಿ. ಕಂಟಿನ್ಯೂ ಮಾಡಿ ಶಿವಲಿಂಗ ಅವ್ರೆ, ನಮ್ಮಲ್ಲಿ ಕಂಟಿನ್ಯೂ ಮಾಡಿ. ಎಕ್ಸ್ಪೆಂಡಿಚರ್ UC ಕಟ್ಟಿಲ್ಲ. ಆಯ್ತು, ಯಾಕೆ ನೀವೆಲ್ಲ ಹೇಳ್ತೀವಿ, ಆಯ್ತು ಉತ್ತರ ಕೊಡ್ತಾರೆ. ಆಯ್ತಪ್ಪ, ನೀವ್ಯಾಕೆ ಮಾತಕ್ಕೆ? ಈಗ ಎಕ್ಸ್ಪೆಂಡಿಚರ್ ಅಲ್ಲ, ಯಾವುದು ಅಲ್ಲ, ನಾವೇನ್ ಇವ್ರಲ್ಲ. ಇವತ್ತು ಯಾವ ರೀತಿ ಕೇಂದ್ರ ಸರ್ಕಾರ ಎಷ್ಟು ಕೊಡಬೇಕು, ಎಷ್ಟು ದಾಖಲಾತಿನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡ್ತಾರೆ, ಅದನ್ನ ಅವ್ರು ಕೊಟ್ಟಿಲ್ಲ. ಇದನ್ನ ಈ ಅಂಶನ ನಾವು ಇದಾಗಿ ಪ್ರಿಂಟ್ ಮಾಡಿದೀವಿ. ಇದೇನಾದ್ರು ತಪ್ಪಾದ್ರೆ ಅವ್ರು ಕೊಡ್ಬೇಕಾಗಿಲ್ಲ ಅಂತಂದ್ರೆ ನೀವು ಕೇಳಿದ ಇದು ಕೊಡ್ತೀನಿ ನಾನು. ಅವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಹಣನ ಬಿಡುಗಡೆ ಮಾಡಿಲ್ಲ. ಶಿವಲಿಂಗ ಅವರು ಮುಂದುವರಿಸಿ. ಯಾಕೆ ಮಾತಾಡ್ತೀರಿ ಕೃಷ್ಣಬಾರ ಅವರೇ? ನೀವು ಯಾಕೆ ಮಾತಾಡ್ತೀರಿ ಕೃಷ್ಣಬಾರ ಅವರೇ? ಹೌದು, ಶಿವಲಿಂಗ ಅವ್ರೆ ಅದಕ್ಕಲ್ಲ UC ತಗೊಳೋದು ಒಂದ್ ಕೆಲಸ ಅಲ್ಲ. UC ತಗೊಳಕ್ಕೆ ಸಾಯಂಕಾಲದ ಹೊತ್ತಿಗೆ ಕೊಟ್ಟಾಗಿದೆ, ಆದ್ರೂ ಹಣ ಬಿಡುಗಡೆ ಆಗಿಲ್ಲ. ಶಿವಲಿಂಗ ಅವ್ರೆ, ಅವರಲ್ಲಿ ನೀವ್ಯಾಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ತೀರಿ? ಅದೇ ಈ ರೀತಿ ಯಾವುದೇ ಒಂದು ಸ್ಕೀಮ್ ತಗೊಳ್ಳಿ ನೀವು, 15 ಫೈನಾನ್ಸ್ ಅಲ್ಲಿ ಏನ್ ಇವತ್ತಿನವರೆಗೆ 2,500-3,000 ಕೋಟಿ ನಮ್ಮ ಕರ್ನಾಟಕಕ್ಕೆ ಕೊಡಬೇಕು, ಕೊಟ್ಟಿಲ್ಲ. 5,300 ಕೋಟಿನ ನೀವು ಬಜೆಟ್ ನಲ್ಲಿ ಅನೌನ್ಸ್ ಮಾಡಿರಿ. ಇಲ್ಲಿ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿರು ಭದ್ರಾ ಮೇಲ್ದಂಡೆಗೆ, ಇವತ್ತಿನವರೆಗೂ ನೀವು ಕೊಡ್ಲಿಲ್ಲ 5 ಪೈಸನ. ನಾವ್ ಹೆಂಗ ನೀರಾವರಿ ಯೋಜನೆ ನಡೆಸೋದು? ಹಂಗಾರೆ ಕರ್ನಾಟಕದಿಂದ ನೀವೇನು ಟ್ಯಾಕ್ಸ್ ತಗೋತಾ ಇಲ್ವಾ? ನಮ್ಮ ಕರ್ನಾಟಕದಿಂದ ನಿಮಗೆ ಟ್ಯಾಕ್ಸ್ ಬರ್ತಾ ಇಲ್ವಾ? ನೀವು ಅತಿ ಹೆಚ್ಚು ಈ ರಾಷ್ಟ್ರದಲ್ಲಿ ಏನಾದ್ರು ಟ್ಯಾಕ್ಸ್ ಬರೋದಾದ್ರೆ ನಮ್ಮಿಂದ GST 50-50 ಮಾಡ್ಕೊಡ್ರಿ. ಇನ್ಕಮ್ ಟ್ಯಾಕ್ಸ್ ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಕರ್ನಾಟಕದಿಂದ ಹೋಗೋ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅರ್ಧ ಭಾಗನ ಯಾಕೆ ನೀವು ಒಬ್ಬರೇ ಇಟ್ಕೊತಾ ಇದ್ರಿ? ಕೊಡಿ ಅದ್ರಲ್ಲಿ ಭಾಗನ. ಯಾಕೆ ಇದರಲ್ಲಿ ಸರ್ಚ್ ಚಾರ್ಜಸ್ ಸೆಸ್ ಅಲ್ಲಿ ನಮಗೆ ಹಣ ಕೊಡ್ತಾ ಇಲ್ಲ? ಸರ್ಚ್ ಚಾರ್ಜ್ ಅಲ್ಲಿ ಯಾಕೆ ನಮಗೆ ಭಾಗ ಕೊಡ್ತಾ ಇಲ್ಲ? ನಮ್ಮ ರಾಜ್ಯದಿಂದ ಎಷ್ಟು ಹಣಕಾಸು ಹೋಗುತ್ತೆ, ನೀವ್ ಹೆಂಗ ಇಲ್ಲಿಂದ 50-50 ತಗೋತಾ ಇದೀರೋ, ನಮ್ಗೂ ಅದ್ರಲ್ಲಿ 50-50 ಕೊಡಿ. ಆವಾಗ ಈ ರಾಜ್ಯನ ಯಾವ ರೀತಿ ಮಿಂಚಿಸಬಹುದು ಅಂತಕ್ಕಂಥದ್ದನ್ನ, ಈ ರಾಜ್ಯನ ಯಾವ ರೀತಿ ಪ್ರಗತಿ ಪಥದಲ್ಲಿ ತಗೊಂಡೋಗ್ಬಹುದು ಅಂತಕ್ಕಂಥದ್ದನ್ನ ಹೇಳ್ತೀವಿ. ಒಕ್ಕೂಟ ವ್ಯವಸ್ಥೆನ ಮಾಡ್ಕೊಂಡು ಇವತ್ತು ಇಷ್ಟರ ಮಟ್ಟಿಗೆ ಈ ದೇಶವನ್ನ ಈ ರಾಜ್ಯಗಳನ್ನ ಯಾಕೆ ಅಯ್ಯೋ ಅನ್ನಿಸ್ತೀರಿ? ಯಾವುದೊಂದ್ರಲ್ಲೂ ಅಯ್ಯೋ ಅನ್ನಿಸ್ತೀರಿ? ನರೇಗಾ ಯೋಜನೆನ ಬಹಳ ಮಟ್ಟಿಗೆ ಹೇಳ್ತಾ ಇದ್ರಿ. ನರೇಗಾನ ಮಹಾತ್ಮ ಗಾಂಧೀಜಿ, ಹೌದಪ್ಪ, ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿ ಅಂತೇಳಿ ಇವತ್ತಿನ ಚಿಕ್ಕ ಮಕ್ಕಳು ಹೇಳಿದ್ರು ಮಹಾತ್ಮ ಅಂತಾರೆ ಮಹಾತ್ಮ ಗಾಂಧೀಜಿನ. ಅಂತ ಮಹಾತ್ಮನ ಹೆಸರನ್ನು ಬದಲಾಯಿಸುವ ಅವಶ್ಯಕತೆ ಏನಿತ್ತು? ನೀವು ಯೋಜನೆಗಳನ್ನ ಪರಿಷ್ಕರಿಸೋದು, ಯೋಜನೆಗಳನ್ನ ಪರಿವರ್ತನೆ ಮಾಡುವಂತದ್ದು, ಅದರಲ್ಲಿ ಇರ್ತಕ್ಕಂಥ ಡಿಫೆಕ್ಟ್ ಅನ್ನು ಸರಿಪಡಿಸ್ತಕ್ಕಂಥದ್ದು ನಿಮ್ಮ ಸರ್ಕಾರದ ಇಚ್ಛೆ ಆಗಿರಬಹುದು. ಆದರೆ ಅದನ್ನು ಸರಿಪಡಿಸಿ, ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿ, ಇಲ್ಲ ಬೇಕಾದ್ರೆ ಅದನ್ನ ಯಾವ ವ್ಯವಸ್ಥೆನ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ. ಆದ್ರೆ ಅಂತ ಮಹಾತ್ಮನ ಹೆಸರನ್ನ ತೆಗೆದು ಇಡೀ ಪ್ರಪಂಚದಲ್ಲಿ 250 ವರ್ಷಗಳ ಕಾಲ ನಮ್ಮನ್ನ ದಾಸತ್ವದಿಂದ ಬಿಡುಗಡೆ ಮಾಡಿದಂತ ಒಬ್ಬ ಮಹಾತ್ಮನ ಹೆಸರನ್ನ ನೀವು ಆ ಯೋಜನೆಯಿಂದ ತೆಗೆದ್ರಲ್ಲ,
ಇದು ಸಮರ್ಥವ? ಇದನ್ನ ಜನ ಒಪ್ತಾರ? ಯಾತಕ್ಕೆ ತೆಗೆದ್ರಿ? ನೀವು ಯೋಜನೆ ಬೇಕಾದ್ರೆ ಬದಲಾವಣೆ ಮಾಡಿ ಸ್ವಲ್ಪ ಅದನ್ನು ಕರೆಕ್ಷನ್ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ, ಅದ್ರಲ್ಲಿ ತಪ್ಪಿದ್ರೆ ತಿದ್ದಿ. ಆದ್ರೆ ಯಾವ ಮನಮೋಹನ್ ಸಿಂಗ್ ರವರು ಗ್ರಾಮ ಸ್ವರಾಜ್ಯ ಆಗಬೇಕು, ಮಹಾತ್ಮ ಗಾಂಧೀಜಿ ಕಂಡಂತ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿ ಅವತ್ತು ಈ ಯೋಜನೆಯನ್ನ ಜಾರಿಗೆ ತಂದು ಈ ನರೇಗಾವನ್ನ ಇಡೀ ರಾಜ್ಯದ ಜನತೆ, ಇಡೀ ರಾಷ್ಟ್ರದ ಜನತೆಗೆ ಕೊಟ್ರಲ್ಲ, ಆ ರಾಷ್ಟ್ರದ ಜನತೆಗೆ ಕೊಟ್ಟಂತ ಈ ಒಂದು ಯೋಜನೆಯನ್ನ ನೀವು ಏನ್ ಮಾಡಿದ್ರಿ? ಅದನ್ನ ಈಗ ನಮ್ಗೆ ಏಕಕಾಲದಲ್ಲಿ ಕೇಳ್ತಾ ಇದ್ದೀರಾ, ಏಕಕಾಲದಲ್ಲಿ ರಾಜ್ಯಕ್ಕೆ ಹೊರೆ ಹೊರಿಸ್ತಾ ಇದ್ದೀರಾ. 40% ನೀವು ಕೊಡಿ, ಆಮೇಲೆ ಅದು ನರೇಗಾದಲ್ಲಿ ಬಂದಾಗ ಮಾತಾಡೋಣ. 40% ನೀವು ಕೊಡಿ. ನಮ್ಮ ರಾಜ್ಯಕ್ಕೆ ಹೊರೆ ಆಗಲಿಲ್ಲ. 3,000, 2,500ದಿಂದ 3,000 ಕೋಟಿ ನಮ್ಮ ರಾಜ್ಯಕ್ಕೆ ಹೊರೆ ಆಗಲಿಲ್ಲ. ಅವತ್ತು ಮನಮೋಹನ್ ಸಿಂಗ್ ಅವರು ಮಾಡಿದಂತ ಕಾನೂನನ್ನ ನೀವು ಇವತ್ತ್ಯಾಕೆ ಬದಲಾವಣೆ ಮಾಡಿರಿ? ನರೇಗಾದಿಂದ ಬಹಳ ಆಗಿದೆ ಅಂತ ಹೇಳ್ತಾರೆ. ಮುಂದೆ ಸೋಷಿಯಲ್ ಆಡಿಟ್ ಬರುತ್ತೆ, ಚರ್ಚೆಗೆ ಬರುತ್ತೆ. ಈ ರಾಜ್ಯದಲ್ಲಿ ಸೋಷಿಯಲ್ ಆಡಿಟರು ಏನು ಆ ಯೋಜನೆ ಫಲಶ್ರುತಿ ಆಗಿದೆ ಅಂತಕ್ಕಂಥ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೀವು ಆ ಯೋಜನೆಯನ್ನು ತೆಗಿಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಇವತ್ತು ಆ ಯೋಜನೆಯನ್ನ ನೀವು ಈ ರೀತಿ ಅದನ್ನು ಮುಗಿಸ್ಬೇಕು ಅಂತಕ್ಕಂಥ, ಅದನ್ನು ತೆಗೆದಾಕ್ಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿ ಹೆಸರನ್ನ ನೀವು ಮಹಾತ್ಮ ಗಾಂಧೀಜಿ ಅವರನ್ನ ಹೆಸರನ್ನ ಹಾಳು ಮಾಡಿದ್ರಲ್ಲ ಅಧ್ಯಕ್ಷರೇ, ಅದನ್ನ ತೆಗಿಬಾರ್ದು. ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅವ್ರದೇ ಕನಸಿತ್ತು ರಾಮರಾಜ್ಯ ಆಗ್ಬೇಕಂತ ಹೇಳಿ. ರಾಮರಾಜ್ಯ ಆಗ್ಬೇಕಂತ ಹೇಳಿದವ್ರು ಯಾರು? ಅಂತ ರಾಮನ್ ವಿರೋಧಿಗಳಂತ ನೀವು ಹೇಳ್ಸಿವಿಲ್ಲ. ಯಾರು? ನಾವ್ ಯಾಕೆ ರಾಮನ್ ವಿರೋಧಿ ಆಗರ್ರಿ? ನಾವೆಲ್ಲ ರಾಮನ್ ಭಕ್ತರೆ. ನಿಮಗೆ ಬಿಜೆಪಿ ರಾಮನ್ ನೀವು ಮಹಾತ್ಮ ಗಾಂಧೀಜಿ ಈಗಿನ ಶತಮಾನದಲ್ಲಿ ಹೇಳ್ರಿ ರಾಮದ್ದು ಕ್ಷೇತ್ರ ರಾಮಂದ ಆಮೇಲೆ ಮಾತಾಡೋಣ. ಈಗ ನಮ್ಮನ್ನ ತಡಿ ಕಾಣಿಸಿರಲ್ರಿ, ನಮ್ಮನ್ನ ಒಂದು ಇದಕ್ ತಂದ್ರಲ್ರಿ, ನಮ್ಮನ್ನ ಒಂದು ವ್ಯವಸ್ಥೆ ತಂದ್ರಲ್ರಿ, ಅದನ್ನ ಹೇಳ್ರಿ ಸ್ವಾಮಿ. ಇವತ್ತು ನಮ್ಮನ್ನ ಮಹಾತ್ಮ ಗಾಂಧೀಜಿ ಅವರೇ ಹುಟ್ಟದ ಹೋಗಿದ್ರೆ ನಾವು ಸದೃಢರಾಗಿರ್ಲಿಲ್ಲ. ನಾವು ಯುದ್ಧ ಮಾಡಲಿಕ್ಕೆ ಸಾಮಗ್ರಿಗಳು ನಮ್ಮ ಹತ್ರ ಇರಲೇ ಇಲ್ಲ. ಅಂತ ಸಂದರ್ಭದಲ್ಲಿ ಅಹಿಂಸಾವಾದವನ್ನ ಹಿಡಿದು ಅವತ್ತು ಹೋಗಿ ಹೋರಾಟ ಮಾಡಿ ತಂದಂತ ಮಹಾತ್ಮ ಗಾಂಧೀಜಿ ಅವ್ರನ್ನ, ಮಹಾತ್ಮರು ಗಾಂಧೀಜಿ ಇದ್ರು, ಮೋಹನ ಚರಮಚಂದ್ರ ಗಾಂಧಿ ಅಂತ ಹೆಸರಿದ್ದದ್ದು ಮಹಾತ್ಮ ಗಾಂಧಿ ಅಂತ ಹೇಳಿ ಇಡೀ ಪ್ರಪಂಚ ಇವತ್ತು ಅವರನ್ನ ಅರಸುವಂತ ಕಾಲದಲ್ಲಿ ನೀವು ಅವ್ರ ಹೆಸರು ತಕ್ಕಂಗೆ ಕೂತಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ನಾವು ಒಪ್ಪಕ್ಕಾಗತ್ತಾ? ಇನ್ನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.